ಹಲೋ ವಿವೋಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲೇಖನಾಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲ? ಹೋಪ್ ಎಲ್ಲ ಡೂಯಿಂಗ್ ಗುಡ್. ಸೊ ಇವತ್ತಿನ ವಿಡಿಯೋದಲ್ಲಿ ಮಲೇಷ್ಯಾದ ಸೆಕೆಂಡ್ ಡೇ ನಾವು ಆಕ್ವೇರಿಯಂ ಹೋಗಿದ್ವಿ. ಇದನ್ನು ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಎಂಟ್ರಿ ಟಿಕೆಟ್ಸ್ ಬಂದುಬಿಟ್ಟು ಮಲೇಷಿಯನ್ಸ್ಗೆ ಅಂದರೆ ಲೋಕಲೈಟ್ಸ್ಗೆ ಒಂದು ಪ್ರೈಸ್ ಇರುತ್ತೆ, ಆ್ಯಂಡ್ ಫಾರಿನರ್ಸ್ಗೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಸೊ ನಮ್ಮ ಕಡೆನೂ ಹಾಗೆ ಅಲ್ವಾ, ನಮ್ಮ ಕಂಟ್ರೀಸಲ್ಲೂ ಹಾಗೆ ಇರುತ್ತೆ. ಲೇಖನ ಹಾಯ್. ಸೊ ನೆಕ್ಸ್ಟ್ ನಾವು ಎಂಟರ್ ಆದ ತಕ್ಷಣ ಇಲ್ಲಿ ಸ್ಮಾಲ್ ಪಾಂಡ್ ಥರ ಕ್ರಿಯೇಟ್ ಮಾಡಿದರು. ಆ್ಯಂಡ್ ಸ್ಮಾಲ್ ಕ್ರಿಯೇಚರ್ಸ್ ಎಲ್ಲ ಆಯಿತು. ಗೊಂಬೆ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ತುಂಬಾ ಕ್ಯೂಟ್ ಇತ್ತು ನೋಡಲಿಕ್ಕೆ. ಆ್ಯಂಡ್ ಇಲ್ಲಿರೋ ಅಂಥ ಫಿಶಸ್ನೆಲ್ಲ ಟಚ್ ಮಾಡಿ ಫೀಲ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಲೈಕ್ ಅರ್ತ್ ವಾರ್ಮ್ ಥರ ಇದೆಲ್ಲ, ಅದು ಆ್ಯಕ್ಚುಲಿ ಅರ್ತ್ ವಾರ್ಮ್ ಅಲ್ಲ, ಇಟ್ ಈಸ್ ಆಲ್ಸೋ ಕೈಂಡ್ ಆಫ್ ಫಿಶ್ ಅಂತೆ. ಆ್ಯಂಡ್ ಸ್ನೇಕ್ ಥರ ಕಾಣಿಸ್ತಾ ಇದೆಯಲ್ಲ, ಅದು ಸಹ ಫಿಶ್ ಅಂತೆ. ನಾನು ಈ ಥರದ ಡಿಫ್ರೆಂಟ್ ಕೈಂಡ್ ಆಫ್ ಫಿಶಸ್ ನೋಡಿರಲಿಲ್ಲ. ನಂಗೆ ತುಂಬಾ ಖುಷಿ ಆಯಿತು ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈವನ್ ಗೊಂಬೆಗೂ ಸಹ ಅಷ್ಟೇ, ಮಕ್ಕಳು ತುಂಬಾ ಚೆಂದ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಸುಮಾರಷ್ಟು ಜನ ಅಂಡರ್ ವಾಟರ್ ಲೈಕ್ ಸ್ಕೂಬಾ ಡೈವಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಕೋರಲ್ಸ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿರ್ತಾರೆ. ಸೊ ದ ಸೇಮ್ ವೇ ಇಲ್ಲೂ ಸಹ ಅಷ್ಟೇ ತುಂಬ ಚೆಂದ ಕಾಣಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಗೊಂಬೆ ವಾಸ್ ಸೋ ಎಕ್ಸೈಟೆಡ್ ಟು ಸಿ ದ ಫಿಶಸ್. ಆ್ಯಂಡ್ ಅವಳಿಗೆ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ನೋಡಬೇಕು ಅನ್ನೋದು, ಲೈಕ್ ಅದನ್ನು ಹಿಡಿಬೇಕು ಅನ್ನೋದು ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಶಿ ವಾಸ್ ಎಂಜಾಯಿಂಗ್ ಅ ಲಾಟ್. ಆ್ಯಂಡ್ ಈ ಒಂದು ಅಕ್ವೇರಿಯಮ್ನ ಮೋರ್ ದ್ಯಾನ್ 5 hours ಎಕ್ಸ್ಪ್ಲೋರ್ ಮಾಡ್ಬೋದು ಅಂತೆ. ಅಂದರೆ ಅಷ್ಟೊತ್ತು ನಿಂತ್ಕೊಂಡು ನೋಡಿ ಎಂಜಾಯ್ ಮಾಡೋ ಥರ ತುಂಬ ಜನ ಇದ್ದಾರೆ. ಆ್ಯಂಡ್ ನಿಮ್ಗೇನಾರ ಬೇರೆ ಪ್ಲ್ಯಾನ್ಸ್ ಇದೆ ಅಂತಂದರೆ ನಾವು ಬೇಗನೂ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬೇಗ ಹೋಗ್ಬೋದು. ಬಟ್ ಮಕ್ಕಳಿದ್ದಾರೆ ಅಂದರೆ ಒಬ್ವಿಯಸ್ಲಿ ಲೇಟ್ ಆಗುತ್ತೆ. ಇಲ್ಲಿರೋ ಅಂಥ ಫಿಶಸ್ಗೆ ಟಾರ್ಚ್ ಆ್ಯಂಡ್ ಫ್ಲ್ಯಾಶ್ ಲೈಟಿಂದ ಪಿಕ್ಸ್ನ ತೆಗೆಯುವಂಥದ್ದು ಆಗಲ್ವಂತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ನೋಡಿ, ಒಂದೊಂದು ಕ್ರೀಚರ್ಸ್ ಒಂದೊಂದು ಥರ ಇರುತ್ತೆ. ಸೊ ಇಲ್ಲಿ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಆಗಿರೋ ಅಂಥ ಫಿಶಸ್ ಇದೆ. ಸೊ ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಸೊ ರಿಯಲಿ ಗ್ರೇಟ್ ಅಂತ ಅನಿಸ್ತು. ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಒಂದು ವರ್ಟಿಕಲ್ ಟನಲ್ ಥರ ಮಾಡಿದ್ದಾರೆ. ಅದರಲ್ಲಿ ಫಿಶಸ್ನೆಲ್ಲ ಬಿಟ್ಟು, ಅಂದರೆ ಒಂದು ಥೀಮ್ ಥರ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಿಶಸ್ ಮಾತ್ರ. Lekana, how's it? It's fun.
ಸೊ ಇವಾಗ ನಾವು ಅಕ್ವೇರಿಯಂ ಟನಲ್ ಒಳಗಿದ್ದೀವಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಸುಮಾರು ಫಿಶಸ್ನ ಡೈರೆಕ್ಟಾಗಿ ನೋಡಲಿಕ್ಕಾಗುತ್ತೆ. ಆ್ಯಂಡ್ ತುಂಬ ಡಿಫ್ರೆಂಟ್ ಕೈಂಡ್ ಆಫ್ ಫಿಶಸ್ ಇದೆ. ಎಷ್ಟೋ ಫಿಶಸ್ ನಮಗೆ ಗೊತ್ತೇ ಇರಲ್ಲ, ಏನೇನು ಹೆಸರಿರುತ್ತೆ ಆ್ಯಂಡ್ ಇಷ್ಟೊಂದು ಥರದ ಫಿಶಸ್ ಇರುತ್ತೆ ಅಂತಲೂ ಗೊತ್ತಿರಲ್ಲ. ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲಿ ವಿಸಿಟ್ ಮಾಡಿದರೆ. ಆ್ಯಂಡ್ ಮಕ್ಕಳಂತೂ ರಿಯಲಿ ಎಂಜಾಯ್ ಮಾಡ್ತಾರೆ. ತುಂಬ ಒಳ್ಳೆ ಪ್ಲೇಸ್ ಮಕ್ಕಳಿಗೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ತುಂಬ ದೊಡ್ಡ ಶಾರ್ಕ್ ಮೂವ್ ಆಗ್ತಾ ಇದೆ. ಸೊ ಇಲ್ಲಿ ತುಂಬ ಹತ್ತಿರದಿಂದ ಅದರ ಟೀತ್, ಅದರ ಬಾಡಿ ಸ್ಟ್ರಕ್ಚರ್ ಆ್ಯಂಡ್ ಟೆಕ್ಸ್ಚರ್ ಇದೆಲ್ಲ ನೋಡಲಿಕ್ಕೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೆ. ನನಗೂ ಗೊಂಬೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ಲು. ಸೊ ನೆಕ್ಸ್ಟ್ ಕಮ್ಸ್ ಸ್ಟ್ರಿಂಗ್ ರೇ. ಸೊ ಸ್ಟ್ರಿಂಗ್ ರೇಸ್ ನಾನು ಇಷ್ಟು ಹತ್ತಿರದಲ್ಲಿ ಇದೇ ಫಸ್ಟ್ ಟೈಮ್ ನೋಡಿರೋದು. ಇಂಡಿಯಾದಲ್ಲಿ ತುಂಬಾ ಟನಲ್ಸ್ ಹೋಗಿದ್ದೀವಿ, ಬಟ್ ಇಷ್ಟು ದೊಡ್ಡ ಶಾರ್ಕ್ಸ್ ಆಗಿರ್ಬೋದು, ಸ್ಟ್ರಿಂಗ್ ರೇಸ್ ಆಗಿರ್ಬೋದು, ದೊಡ್ಡ ಫಿಶಸ್ ಎಲ್ಲ ನಾನು ನೋಡಿರಲಿಲ್ಲ. ಆ್ಯಂಡ್ ನಾವು ಹೋಗಿರೋ ಟೈಮಲ್ಲಿ ಫುಡ್ ಫೀಡಿಂಗ್ ಸೆಷನ್ ನಡೀತಾ ಇತ್ತು, ಅದು ಸಹ ನಾವು ನೋಡಿದ್ವಿ. ಅದನ್ನು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಗೊಂಬೆಗೆ. ಇಲ್ಲಿ ಅವ್ರು ಫುಡ್ ಫೀಡ್ ಮಾಡ್ತಾ ಇದ್ದಾರೆ ಫಿಶಸ್ಗೆಲ್ಲ ಅಂತ ಹೇಳಿಬಿಟ್ಟು. ಐ ರಿಯಲಿ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ, ಬಿಕಾಸ್ ಫ್ಲ್ಯಾಶ್ ಲೈಟ್ಸ್ ಆಗಿರ್ಬೋದು ಆ್ಯಂಡ್ ಆ ಲೈಟ್ಸ್ನ ಎಫೆಕ್ಟಿಂದ ಎಲ್ಲ ಫಿಶಸ್ ಕ್ಲಿಯರಾಗಿ ಕಾಣಿಸ್ದಲೇ ಇರ್ಬೋದು. ಬಟ್ ರಿಯಲಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ನಾವು ಟರ್ಟಲ್ ಟನಲ್ ಹತ್ರ ಬಂದ್ವಿ. ಚಿಕ್ಕ ಪುಟ್ಟ ಪಾಂಡ್ಸಲ್ಲಿ ಈ ಥರ ಎಲ್ಲ ನೋಡಿದ್ದೀವಿ ಟರ್ಟಲ್ಸ್ನ, ಬಟ್ ನಾನು ಇಷ್ಟು ದೊಡ್ಡ ಟರ್ಟಲ್ನ ಕ್ಲಿಯರ್ ವ್ಯೂವಾಗಿ ನೋಡಿರೋದು ಇದೇ ಫಸ್ಟ್ ಟೈಮ್. ಆ್ಯಂಡ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. How is it? Hello fishy. Fine. ಸೊ ನೆಕ್ಸ್ಟು ಒಂದು ಟನಲ್ಗೆ ಹೋಗ್ತಾ ಇದ್ವಿ. ಇಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅಕ್ವಾಟಿಕ್ ಅನಿಮಲ್ಸ್ದು ಬೋನ್ಸ್, ಸ್ಕಲ್ಸ್, ಟೀತ್ ಈ ಥರದ್ದೆಲ್ಲ ಬಾಡಿ ಪಾರ್ಟ್ಸ್ನ ಡಿಸ್ಪ್ಲೇಗೆ ಇಟ್ಟಿದ್ರು. ಆ್ಯಂಡ್ ಇಲ್ಲಿ ಮೆನ್ಷನ್ ಮಾಡಿರೋ ಅಂಥದ್ದು ಸ್ಯಾಂಡ್ ಟೈಗರ್, ಶಾರ್ಕ್, ಟೀತ್ ಆ್ಯಂಡ್ ಜಾನ ಮೆನ್ಷನ್ ಮಾಡಿದರು. ಸೊ ಅದೇ ಥರನೇ ಏನೇನು ಇಟ್ಟಿರ್ತಾರಲ್ಲ ಅದರದ್ದೆಲ್ಲ ನೇಮ್ ಸಹ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ.
ಅಕ್ವೇರಿಯಮ್ನ ಎಕ್ಸ್ಪ್ಲೋರ್ ಮಾಡಿದ್ದಾದಮೇಲೆ ನೆಕ್ಸ್ಟು ಇಲ್ಲಿ ಶಾಪಿಂಗ್ ಸೆಂಟರ್ ಇತ್ತು. ಸೊ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಚೆಕ್ ಮಾಡ್ಲಿಕ್ಕೆ ಹೋಗಿದ್ವಿ. ಪ್ರೈಸಸ್ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು, ಬಟ್ ಡಿಸೈನ್ಸ್ ಆರ್ ಆ್ಯಕ್ಚುಲಿ ಗುಡ್. ಆ್ಯಂಡ್ ನೆಕ್ಸ್ಟ್ ಗೊಂಬೆ ಏನೋ ಟಾಯ್ ನೋಡಿದ್ಲಂತೆ, ಸೊ ಅದು ಬೇಕು ಅಂತ ಹಠ ಮಾಡ್ತಾ ಇದ್ಲು. ಸೊ ಟಾಯ್ಸ್ ಸಹ ಇತ್ತು ಇಲ್ಲಿ, ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಕಾಸ್ಟ್ಲಿ ಇದೆ. ಮೇ ಬಿ ಟೂರಿಸ್ಟ್ಗಳಿಗೆ ಅಂತ ಹೇಳಿಬಿಟ್ಟು ಈ ಥರ ಏನಾರು ಇಟ್ಟಿರ್ತಾರೆ. ಆ್ಯಕ್ಚುಲಿ ನಮಗೆ ಕಂಪೇರ್ ಮಾಡಿದರೆ ಮೇಡಮ್ ಅವರೇ ತುಂಬಾ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು ಏನೇನಿದೆ ಏನೇನಿಲ್ಲ ಅಂತ. ನನಗೆ ಇಲ್ಲಿ ಶೆಲ್ಸಲ್ಲಿ ಮಾಡಿದಂಥ ಕ್ರಾಫ್ಟ್ಸ್ ತುಂಬ ಇಷ್ಟ ಆಯಿತು. ಆ ಕಲರ್ ಕಾಂಟ್ರಾಸ್ಟ್ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತು. ಆ್ಯಂಡ್ ಗೊಂಬೆ ಇಲ್ಲಿ ಅಮ್ಮಮ್ಮ, ತಾತ ಆ್ಯಂಡ್ ಅಜ್ಜಿಯವ್ರ ಜೊತೆ ಎಲ್ಲ ಹಾಗೆ ಸುಮ್ಮನೆ ಹರಟೆ ಹೊಡ್ಕೊಂಡು ತಮಾಷೆ ಮಾಡ್ಕೊಂಡು ಆಟಾಡ್ತಾಯಿದ್ಲು. ಅವಳಿಗೂ ತುಂಬಾ ಟಯರ್ಡ್ ಆಗಿತ್ತು. ಆ್ಯಕ್ಚುಲಿ ಎಲ್ರಿಗೂ ವಾಕ್ ಮಾಡಿ ತುಂಬಾ ಸುಸ್ತಾಗಿತ್ತು. ಆ್ಯಂಡ್ ಹಾಗೆ ಫುಡ್ ಏನಾರ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಊಟ ಮುಗಿದ ನಂತರ ನಾವು ಮಲೇಷ್ಯಾದ ಫೇಮಸ್ ಪೆಟ್ರೋನಸ್ ಟ್ವಿನ್ ಟವರ್ಗೆ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಬಿಕಾಸ್ ಈ ವಿಡಿಯೋ ಆಲ್ರೆಡಿ ತುಂಬಾ ಲೆಂತಿ ಆಗಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.